ಈ ಕೆಲಸ ಮಾಡ್ಬೇಕು ಕಣಪ್ಪ, ಮಾಡಪ್ಪ, ಕೈ ಮುಗಿತೀನಿ ಕಣ, ಮಾಡು. ಬಂಗಾರ ಬಂಗಾರ ನಮ್ಮವ್ವನಿಂದ ನನ್ನ ಯಾರು ದೂರ ಮಾಡಿದ್ರೋ ಅವ್ರನ್ನೂ ಹಿಂಗೆ ಸುಟ್ಟಿಲ್ಲ ಅಂತಂದ್ರೆ ಬಂಗಾರಮ್ಮನ ಮಗ ಶ್ರೀಕಂಠೇಶ್ವರನೇ ಅಲ್ಲ. ಇದು ನಿನ್ ಮ್ಯಾಗ ಮಾಡ್ತಿರೋ ಆಡವ. ಯಾಕವ್ವ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ಕೆಟ್ಟವಳಲ್ಲ, ನೀನ್ ನಮ್ಗೆಲ್ಲ ದೇವ್ರು. ಇಲ್ಲ ಕಣವಿ, ಇಲ್ಲ. ನನ್ನ ಮಗಳು ಸ್ನೇಹ ನನ್ನ ಅವಳು ಪಿರಾಣಕ್ಕಿಂತಲೂ ಹೆಚ್ಚಿಗೆ ಪಿರತಿ ಮಾಡ್ತಿದ್ಲು. ಅವಳು ಅರ್ಧ ವಯಸ್ಸಿಗೆ ಹೋಗ್ಬಿಟ್ಲು. ಈ ನಮ್ಮವರು ಪ್ರತಿ ಕಷ್ಟದಾಗೂ ನನ್ನ ಬೆನ್ನಿಂದ ಎದ್ದು ನನಗೆ ಬಲ ತುಂಬ್ತಿದ್ರು. ಅವರು ಹೋಗ್ಬಿಟ್ರು. ನನ್ನನ್ನು ಪಿರುತಿ ಮಾಡೋರು, ನನಗೆ ಒಳ್ಳೇದು ಮಾಡೋರು ಯಾರಿಗೂ ನನ್ನಿಂದ ಒಳ್ಳೇದಾಗಕ್ಕಿಲ್ಲ. ಎಲ್ಲ ನನ್ನನ್ನು ಬಿಟ್ಟು ಹೊಂಟೋಯ್ತಾರೆ, ಎಲ್ಲ ನನ್ನನ್ನು ಬಿಟ್ಟು ಹೊಂಟೋಯ್ತಾರೆ. ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಅವ್ವ ನಮ್ಗೆ ಮೋಸ ಮಾಡಿದ್ಲು. ಮೋಸ ಮಾಡ್ಬಿಟ್ಟು ಅಲ್ಲ ಅಜ್ಜಿ. ಇಲ್ಲ ಕಣವ, ಮೋಸ ಮಾಡಿ ನಿಮ್ಮ ಅವ್ವ ಅಲ್ಲ, ಆ ವಿಧಿ. ಸಾನೇ ದಿನ ಒಳ್ಳೆಯವನ್ನ ಭೂಮಿ ಮ್ಯಾಕ್ ಬಿಟ್ರೆ ಎಲ್ಲಿ ಭೂಮಿ ಉದ್ಧಾರ ಆಯ್ತದೋ ಅಂತ ಆ ದೇವರು ಬಂಗಾರನ್ ಕರ್ಕೊಂಡ್ಬಿಟ್ಟು. ಅರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಮಾಡಿ ವ್ಯಾಯಾಮ ಮಾಡಿ ವಿಶ್ರಾಂತಿ ತಗೊಳ್ಳಿ ಅಂತ ಒಂದೇ ಸಮನೆ ನಮ್ಮ ಬಗ್ಗೆ ಕಾಳಜಿ ತಗೋತಾ ಇದ್ಲು. ಆದ್ರೆ ಈಗ ಅವಳೇ ಜೋಪಾನ ಇಲ್ದಂಗೆ ಹೊಂಟೋಗ್ಬಿಟ್ಲು. ಅಪ್ಪಯ್ಯ, ಅವನ್ ವಾಪಸ್ ಬರಕ್ಕೆ ಹೇಳು ಅಪ್ಪಯ್ಯ. ಅವ ಇಲ್ದೆ
ಸಂಕಟ ಆಗ್ತಿದೆ. ಸಮಾಧಾನ ಮಾಡ್ಕವ. ನಿಮ್ಮವ್ವ ಇಲ್ಲ ಅಂತ ಸಂಕಟ ಪಡ್ಬೇಡ. ಆ ಬಂಗಾರ ಸ್ಥಾನ ನನ್ನ ತುಂಬಕ್ಕಾಗ್ಲಿಲ್ಲ ಅಂದ್ರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ ಸಂದಾಗ ನೋಡ್ಕೊಂತೀನಿ ಕಣವ. ನೀವ್ ಮಾತಾಡ್ಬೇಡಿ ಅತ್ತೆ, ಎಲ್ಲ ಆಗಿದ್ದು ನಿಮ್ಮಿಂದನೇ. ಬಸು ಏನ್ ಮಾತಾಡ್ತಿದ್ಯಾ? ನನಗೂ ಹಾಗೆ ಅನ್ಸುತ್ತೆ ವಸು. ಅವ್ರು ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರೆ. ಅವ್ರು ರಾದಂತವ ಏನ್ ಮಾತಾಡ್ತಿದ್ರು ಅಂತ ನೀನ್ ಕೇಳಿಸ್ಕೊಂಡ ವಸ್ತು? ಇಲ್ಲ ಅಣ್ಣಯ್ಯ, ಅಷ್ಟೊತ್ತಿಗೆ ಡಾಕ್ಟರ್ ಕರೆದ್ರು ಅಂತ ನಾನು ಹೋಗ್ಬಿಟ್ಟೆ. ತಿಳಿದೆ ಮಾತಾಡೋದು ತಪ್ಪು ಕಣವ. ಏನೇ ಇದ್ರು ಮ್ಯಾಲಿರೋನು ನೋಡ್ತಿರ್ತಾನೆ. ತಪ್ಪು ಒಪ್ಪು ಎಲ್ಲ ಅವನಿಗೆ ಒಪ್ಸುವ.